ಹಾಯ್ ಹಲೋ ನಮಸ್ಕಾರ. ಇವತ್ತು ನನ್ನ ಫುಲ್ ಡೇ ಹೆಲ್ದಿ ಡಯಟ್ ಫುಡ್ ರೊಟೀನ್ ಹೇಗಿತ್ತು ಅಂತ ತೋರಿಸ್ತೀನಿ. ಮಾರ್ನಿಂಗ್ 5 ಎದ್ದು ಸ್ವಲ್ಪ ಎಕ್ಸಸೈಸ್ ಮಾಡಿ ಒಂದು ಲೋಟ ಬಿಸಿ ನೀರು ಕುಡಿದಿದ್ದಾಯಿತು. ಇನ್ನು 7 ಬಂದು ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದಂತಹ ಸಿರಿಧಾನ್ಯ ಪೌಡರ್ ಯೂಸ್ ಮಾಡಿ ಸಿರಿಧಾನ್ಯ ಗಂಜಿನ ಮಾಡಿಕೊಂಡು ಫುಲ್ ಮನೆಯವರೆಲ್ಲ ಕುಡಿದ್ವಿ. ಸಿರಿಧಾನ್ಯ ಪೌಡರ್ ಹೇಗೆ ಮಾಡೋದು, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕು ಅಂತ ನಿಮಗೆ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ನೋಡಿ ಸಿಗುತ್ತೆ. ನೆಕ್ಸ್ಟು 9 ರೊಟ್ಟಿ ಮತ್ತು ಪಲ್ಯ, ಎಗ್ ಮತ್ತು ಸೊಪ್ಪಿನ ಪಲ್ಯ ವಿತ್ ಹೀರೆಕಾಯಿ ಪಲ್ಯ. ನಾನು ತಿನ್ನಲ್ಲ ಅಂತ ಹೀರೆಕಾಯಿ ಪಲ್ಯ ಮಾಡ್ಕೊಂಡು ತಿಂದಿದ್ದಾಯಿತು. ಇನ್ನು 10:30ಗೆ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ಕೊಂಡಿದ್ವಿ. ಕರ್ಬೂಜ ಹಣ್ಣಲ್ಲಿ ನಾನು ಮೇಯ್ನಾಗಿ ಹೇಳಬೇಕು ಅಂದ್ಕೊಂಡಿದ್ದು, ಇದು ಒಳಗಡೆ ಬೀಜನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ಅದನ್ನು ತೆಗೆದು ತೊಳೆದು ಸ್ವಲ್ಪ ಒಣಗಿಸಿ ಅದನ್ನು ಎತ್ತಿಟ್ಕೊಳ್ಳಿ. ನೀವು ಸಿರಿಧಾನ್ಯ ಪೌಡರ್ ಬೇಕು ಅಂದರೆ ಅದಕ್ಕೆ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಈ ಬೀಜದಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಮತ್ತು ನಿಮಗೆ ಬೇಕು ಅಂದರೆ ಕೇಸರಿ ಬಾತ್ ಮಾಡಿದಾಗ ಅಥವಾ ಬೇರೆ ಏನಾದರೂ ಮಾಡಿಕೊಂಡಾಗ, ಉಂಡೆಗಳನ್ನ ಮಾಡಿಕೊಂಡಾಗ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡಿದಾಗ ತುಂಬಾ ಯೂಸ್ ಆಗುತ್ತೆ. ಇದು ಮತ್ತು ಸನ್ಫ್ಲವರ್ ಬೀಜಗಳು ಮತ್ತು ಕುಂಬಳಕಾಯಿ ಬೀಜ ಅದೆಲ್ಲ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದು. ನೆಕ್ಸ್ಟು ನಾವು 10:30ಗೆ ಜ್ಯೂಸ್ ಮಾಡ್ಕೊಂಡು ಕುಡಿದಿದ್ದಾಯಿತು. ಇನ್ನು 1:30ಗೆ ಸ್ವಲ್ಪ ರೈಸ್ ಮತ್ತು ಕರ್ಡ್ ಆ್ಯಂಡ್ ಸಾಂಬಾರು ಊಟ ಮಾಡಿ ತರಕಾರಿಗಳನ್ನ ತಿಂದಿದ್ದಾಯಿತು. ಇನ್ನು 4 ಎಳ್ನೀರು ಕುಡಿದ್ವಿ ನಾನು ಮತ್ತು ನನ್ನ ಮಗಳು. ಅದಾದಮೇಲೆ ನೆಕ್ಸ್ಟು 7 ಫುಡ್ ಪ್ರಿಪೇರ್ ಆಗಿತ್ತು. ನೈಟ್ 7:30ಗೆ ಊಟ ಎಲ್ಲ ಮುಗಿಸಿದ್ವಿ. ರಾಗಿ ಮುದ್ದೆ, ಅವರೆಕಾಳು ಉಪ್ಪು ಸಾಂಬಾರು. ನೆಕ್ಸ್ಟ್ 8 ಒಂದು ದೊಡ್ಡ ಗ್ಲಾಸಲ್ಲಿ ಮಜ್ಜಿಗೆನ ಕುಡಿದು ಈ ದಿನ ಫುಡ್ನ ಕಂಪ್ಲೀಟ್ ಮಾಡಿ ತಾಚಿ ಮಾಡಿದ್ವಿ. ಸೊ ಎಲ್ಲರೂ ಹೆಲ್ದಿ ಆಗಿರಿ, ಹ್ಯಾಪಿ ಆಗಿರಿ, ನಗ್ನಗ್ತಾ ಇರಿ. ಶುಭರಾತ್ರಿ, ಗುಡ್ ನೈಟ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್